ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಇವತ್ತು ಕೆಂಪು ಮೂಲಂಗಿ ಗಿಡಗಳನ್ನು ಮಾಡಿದ್ದನ್ನು ನಾನು ನೆಟ್ಕೊಳ್ತಾ ಇದ್ದೇನೆ. ಇದು ಹೇಗೆ ಮಾಡೋದಂತೆಲ್ಲ ಡಿಟೇಲ್ ವಿಡಿಯೋ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲೂ ಹಂಚಿಕೊಂಡಿದ್ದೇನೆ. ಗಿಡ ಈಗ ನೆಡಲಿಕ್ಕೆ ತಯಾರಾಗಿದೆ. 2 ಸೆಟ್ ಎಲೆಗಳು ಈ ರೀತಿಯಾಗಿ ಬಂದಿರಬೇಕು. ಹೀಗೆ ಮೊದಲನೆಯ ಎಲೆ ಬಂದ ತಕ್ಷಣ ನೆಟ್ಟರೆ ಇದಕ್ಕೆ ಬದುಕುವಂತಹ ಶಕ್ತಿ ಇರುವುದಿಲ್ಲ. ಕೋಕೋಪೀಟಲ್ಲಿ ಮಾಡ್ಕೊಂಡದ್ದಲ್ವಾ, ಯಾವ ರೀತಿಯಾಗಿ ಇದನ್ನು ತೆಗಿಬೇಕು ಅಂತ ಹೇಳ್ತೇನೆ ನೋಡಿ. ಒಂದು ಸೈಡಿಂದ ಹೀಗೆ ಕೆಳಗಡೆಗೆ ಹಾಕಿ ಎತ್ಕೊಂಡ್ರೆ ನೆಕ್ಸ್ಟ್ ನೀವು ಕೈಯಿಂದ ಇದನ್ನು ತೆಗಿಬಹುದು. ಹೀಗೆ ಬರ್ತದೆ ಗಿಡ. ನಾನಿದು ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮಾಡ್ತಾ ಇರುವ ಕಾರಣ ಸ್ವಲ್ಪ ಗಿಡ ಅಡ್ಡ ಬಿದ್ದ ಹಾಗೆ ಆಗಿದೆ. ಇಷ್ಟು ಕೂಡ ಆಗದಾಗೆ ತೆಗಿಬೇಕು. ನೆಕ್ಸ್ಟ್ ಇಲ್ಲಿ ನಾನು ಟಬ್ಬಲ್ಲಿ ಈ ಗಿಡವನ್ನು ನೆಟ್ಕೊಳ್ಳೋದು. ಟಬ್ಬಿನಲ್ಲಿ ಕೋಕೋಪೀಟ್ ಮತ್ತು ಸ್ವಲ್ಪ ಮಣ್ಣು ಮತ್ತು ಗೊಬ್ಬರ ಇದು ಆಲ್ರೆಡಿ ಹಾಕ್ಕೊಂಡಿದ್ದೇನೆ. ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆ ಕೂಡ ಉಂಟು. ಲಾಸ್ಟ್ ಟೈಮ್ ಕೂಡ ಮೂಲಂಗಿ ಇದೇ ಟಬ್ಬಲ್ಲಿ ಮಾಡಿದ್ದೆ, ಮಾಮೂಲಾಗಿರುವಂತಹ ಬಿಳಿ ಮೂಲಂಗಿ. ಮಣ್ಣು ಇಷ್ಟು ಲೂಸ್ ಇರಬೇಕು, ಗಟ್ಟಿ ಮಣ್ಣಾದರೆ ಚೆನ್ನಾಗಿ ಬರುವುದಿಲ್ಲ. ಈಗ ಒಂದು ಸ್ವಲ್ಪ ಗುಂಡಿ ಹಾಗೆ ಮಾಡಿಕೊಂಡು, ತುಂಬ ಬೇಡ, ಹೀಗೆ ಇರುವಂತಹ ಗಿಡವನ್ನು ನೆಟ್ಟು ಆದಷ್ಟು ನೇರವಾಗಿ ಗಿಡವನ್ನು ನೆಟ್ಟರೆ ಒಳ್ಳೆಯದು. ಗಡ್ಡೆ ಕೂಡ ಮತ್ತೆ ನೇರವಾಗಿ ಬರ್ತದೆ, ಇಲ್ಲದೇ ಇದ್ದರೆ ಸ್ವಲ್ಪ ಓರೆ ಆಗ್ತದೆ. ಹೀಗೆ ಆದಷ್ಟು ನೇರವಾಗಿ ಗಿಡವನ್ನು ನೆಟ್ಕೊಳ್ಳೋದು. ಮತ್ತು ಬುಡಕ್ಕೆ ಹೀಗೆ ಅಡಿಕೆ ಸಿಪ್ಪೆಯನ್ನು ಸುತ್ತಲಿಂದ ಇಡ್ತೇನೆ. ಒಂದು ನೀರು ಬಿಡುವಾಗ ಗಿಡ ಅಡ್ಡ ಬಿದ್ದೋಗ್ಬೋದು, ಇಲ್ಲದೇ ಇದ್ದರೆ ಮಳೆ ಬಂದರೂ ಅಡ್ಡ ಬೀಳ್ತದೆ. ಹಾಗಾಗಿ ಗಿಡ ಆದಷ್ಟು ನೇರ ಇರುವ ಹಾಗೆ ನೋಡಿಕೊಂಡು ಬುಡಕ್ಕೆ ಅಡಿಕೆ ಸಿಪ್ಪೆಯನ್ನು, ಆಲ್ರೆಡಿ ಗೊಬ್ಬರದಲ್ಲಿ ಇರುವ ಅಡಿಕೆ ಸಿಪ್ಪೆ ಇದು, ಹೀಗೆ ಇಟ್ಕೊಳ್ಳೋದು. ಇದೇ ರೀತಿಯಾಗಿ ಎಲ್ಲ ಗಿಡವನ್ನು ಕೂಡ ಈಗ ನಾನು ನೆಟ್ಟ ನಂತರ ತೋರಿಸ್ತೇನೆ. ಈ ರೀತಿಯಾಗಿ ಸೀಡ್ಲಿಂಗ್ ಟ್ರೇಯಿಂದ ಇನ್ನೊಂದು ರೀತಿ, ನಾವು ಟೈಟಾಗಿ ಕೋಕೋಪೀಟ್ ಹಾಕ್ಕೊಂಡಿದ್ರೆ ಕೆಳಗಡೆ ತೂತಿರ್ತದಲ್ವ, ಅದರಿಂದ ಒಂದು ಕಡ್ಡಿಯನ್ನು, ಸಪೂರದ ಕಡ್ಡಿಯನ್ನು ಮೇಲ್ಗಡೆಗೆ ಹಾಕ್ಕೊಳ್ಬೇಕು. ಆಗ ತೋರಿಸ್ತೇನೆ ನೋಡಿ. ಹೀಗೆ ಎದ್ದು ಬರ್ತದೆ. ಇದು ಸುಲಭದ ವಿಧಾನ, ಹೀಗೂ ತೆಗಿಬಹುದು. ಇನ್ನಿದನ್ನು ಕೈಯಿಂದ ತಗೊಂಡ್ರೆ ಆಯ್ತು. ಈ ರೀತಿ ಜಾಗ್ರತೆಯಲ್ಲಿ ತೆಗೆದ್ರೆ ಮೂಲಂಗಿ ಗಿಡ ನೋಡಿ. ಇನ್ನು 2 ಗಿಡವನ್ನು ಮಧ್ಯದಿಂದ ಬೇರ್ಪಡಿಸಿ, ಕೋಕೋಪೀಟ್ ಬೇರಿನಿಂದ ಬೀಳಬಾರ್ದು, ನೆಡುದು. ಗಿಡ ಎಲ್ಲ ನೆಟ್ಕೊಂಡಾಯ್ತು ನೋಡಿ. 2, 4, 6, 7, 8, 9 ಗಿಡ ಉಂಟು. ಈಗ ನಿಮಗೆ ಅಷ್ಟು ಸರಿಯಾಗಿ ಕಾಣದೇ ಇರ್ಬೋದು, ಆದರೆ ಸ್ವಲ್ಪ ದೊಡ್ಡಾದ ನಂತರ ತೋರಿಸ್ತೇನೆ, ಆಗ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಈಗ ಸ್ವಲ್ಪ ಮಗುವಿನ ಹಾಗೆ ತುಂಬ ಆರೈಕೆ, ಜಾಗ್ರತೆ ಬೇಕು. ಗಿಡದ ಮೇಲೆ ಮಣ್ಣು ಬಿದ್ದೋಗುವುದು ಅಥವಾ ನೀರು ಹಾಕುವಾಗ ಗಿಡ ಅಡ್ಡ ಬೀಳುವುದು, ಈ ರೀತಿ ಯಾವುದು ಕೂಡ ಆಗುವ ಹಾಗಿಲ್ಲ. ಆದರೆ ಗಿಡ ಸತ್ತೋಗ್ತದೆ. ಈ ಹಂತದಲ್ಲಿ ಗಿಡ ತುಂಬ ಸೆನ್ಸಿಟಿವ್ ಇರ್ತದೆ, ಸೂಕ್ಷ್ಮ ಇರ್ತದೆ. ಆದ್ದರಿಂದ ನಾವು ಸೀಡ್ಲಿಂಗ್ ಟ್ರೇಯಿಂದ ತೆಗೆಯುವಾಗ ಕೂಡ ಹಾಗೆ ತುಂಬ ಜಾಗ್ರತೆ ಬೇಕು. ಎಳ್ದು ತೆಗೆದು ಬೇರಿಗೆಲ್ಲ ಪೆಟ್ಟಾದರೆ ಗಿಡ ಸಾಯುದೆ, ಮತ್ತು ಅದು ಬದುಕೋದಿಲ್ಲ. ಇನ್ನು ಜಾಗ್ರತೆಯಲ್ಲಿ ನೀರು ಹಾಕ್ಕೊಳ್ಬೇಕು. ನಾನೆಲ್ಲ ಗಿಡಕ್ಕೆ ನೀರು ಹಾಕುವಾಗಲೇ ಇದಕ್ಕೂ ಕೂಡ ಸ್ಪ್ರೇ ಮಾಡ್ಕೊಳ್ತೇನೆ.